ರಾಜನಗರದ ಕೊಳ್ಳೇಗಾಲದಲ್ಲಿ ಟಿಕೆಟ್ಗಾಗಿ ಫೈಟ್ ಶುರು ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಟಿಕೆಟ್ ಆಕಾಂಕ್ಷಿಗಳ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ಶುರುವಾಗಿದೆ. ಮಹದೇಶ್ವರ ಬೆಟ್ಟದಿಂದ ಕೊಳ್ಳೇಗಾಲಕ್ಕೆ ಬಿಎಸ್ವೈ ಆಗಮಿಸ್ತಾ ಇದ್ದಾರೆ. ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಟಿಕೆಟ್ಗಾಗಿ ಫೈಟ್ ಈಗಾಗಲೇ ಶುರುವಾಗಿದೆ. ಟಿಕೆಟ್ ಆಕಾಂಕ್ಷಿಗಳ ಬೆಂಬಲಿಗರ ನಡುವೆ ಇದೀಗ ಮಾತಿನ ಚಕಮಕಿ ಶುರುವಾಗಿದೆ. ಮಹದೇಶ್ವರ ಬೆಟ್ಟದಿಂದ ಕೊಳ್ಳೇಗಾಲಕ್ಕೆ ಬಿಎಸ್ ಯಡಿಯೂರಪ್ಪ ಈಗ ಆಗಮಿಸ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಫ್ಲೆಕ್ಸ್ಗಳ ಭರಾಟೆ ಜೋರಾಗಿದೆ, ರಾರಾಜಿಸ್ತಾ ಇದೆ. ಚಂದ್ರಕಲಾ ಬಾಯಿ ಆಗಿರ್ಬೋದು, ನಂತರ ನಂಜುಂಡಸ್ವಾಮಿ ಅವರ ಆಪ್ತರ ನಡುವೆ ವಾಕ್ಸಮರ ಈಗ ಶುರುವಾಗಿದೆ. ಬೆಳಗ್ಗೆ ಪರಸ್ಪರ ಫ್ಲೆಕ್ಸ್ ತೆರವುಗೊಳಿಸುವ ವಿಚಾರಕ್ಕೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಇನ್ನು ವೇದಿಕೆ ಬಳಿ ಸಾರ್ವಜನಿಕರಿಗೆ ಪುಕ್ಕಟೆ ಮನರಂಜನೆ ಸಿಗ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಈಗ ಬಿಎಸ್ವೈ ಆಗಮಿಸ್ತಾ ಇದ್ದಾರೆ, ಅದರ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಫ್ಲೆಕ್ಸ್ಗಳು, ನಂತರ ಟಿಕೆಟ್ ಆಕಾಂಕ್ಷಿಗಳ ಫ್ಲೆಕ್ಸ್ಗಳು ಜೋರಾಗಿ ರಾರಾಜಿಸ್ತಾ ಇದೆ. ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಈಗಾಗಲೇ ಟಿಕೆಟ್ಗಾಗಿ ಫೈಟ್ ಶುರುವಾಗಿದೆ. ಯಾರಿಗೆ ಟಿಕೆಟ್ ಸಿಗತ್ತೆ, ನನಗೆ ಸಿಗಬೇಕು ಅನ್ನುವಂತಹ ಫೈಟ್ಗಳು ಶುರುವಾಗಿದೆ. ಟಿಕೆಟ್ ಆಕಾಂಕ್ಷಿಗಳ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ಕೂಡ ಈಗಾಗಲೇ ಶುರುವಾಗಿರುವಂಥದ್ದು. ಮಹದೇಶ್ವರ ಬೆಟ್ಟದಿಂದ ಕೊಳ್ಳೇಗಾಲಕ್ಕೆ ಈಗ ಬಿಎಸ್ ಯಡಿಯೂರಪ್ಪ ಅವರು ಆಗಮಿಸ್ತಾ ಇದ್ದಾರೆ. ನಂತರ ಕಾರ್ಯಕ್ರಮದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಫ್ಲೆಕ್ಸ್ಗಳ ಭರಾಟೆಗಳು ಜೋರಾಗಿಯೇ ನಡೀತಾ ಇದೆ. ಇನ್ನು ಚಂದ್ರಕಲಾ ಬಾಯಿ ಆಗಿರ್ಬೋದು, ನಂಜುಂಡಸ್ವಾಮಿ ಆಪ್ತರ ನಡುವೆ ವಾಕ್ಸಮರಗಳು ನಡೀತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾರೆ. ಭರತ್, ಈಗಾಗಲೇ ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಟಿಕೆಟ್ಗಾಗಿ ಫೈಟ್ ಶುರು ಆಗಿದೆ. ಯಾರಿಗೆ ಸಿಗಬಹುದು, ಹಾಗೆ ಯಡಿಯೂರಪ್ಪ ಅವರು ಎಷ್ಟೊತ್ತಿಗೆ ಬರ್ತಾರೆ? ವಿದ್ಯಾ, ಏನು ಈ ಒಂದು ಬಿಜೆಪಿಯ ಪರಿವರ್ತನಾ ಸಮಾವೇಶ ಅನ್ನೋದು ಈಗಾಗಲೇ ಕೊಳ್ಳೇಗಾಲದ ಸಮೀಪ ತಲುಪಿದೆ. ಸಾಕಷ್ಟು ಒಂದು ಬಿಜೆಪಿ ಬೆಂಬಲಿಗರ ನಡುವೆ ಈ ಒಂದು ಪರಿವರ್ತನಾ ಸಮಾವೇಶನ ಹಮ್ಮಿಕೊಳ್ಳಲಾಗಿದೆ. ಹಾಗೇನೆ ಏನು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಈ ಒಂದು ಸಮಾವೇಶ ಜರುಗುತ್ತಿತ್ತು. ಆ ಸಂದರ್ಭದಲ್ಲಿ ಏನು ಈ ಒಂದು ಕಾರ್ಯಕ್ರಮಕ್ಕೆ ಫ್ಲೆಕ್ಸ್ ಅಳವಡಿಸುವ ಕರೆ ಕಟ್ಟಾಗಿದೆ. ಥ್ಯಾಂಕ್ ಯು ಭರತ್ ಕುಮಾರ್. ಇನ್ನು ಏನು ಈ ಒಂದು ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಟಿಕೆಟ್ಗೆ ಅಂತ ಫೈಟ್ ಶುರುವಾಗಿದೆ. ಚಂದ್ರಕಲಾ ಬಾಯಿ ಮತ್ತು ನಂಜುಂಡಸ್ವಾಮಿ ಅವರ ಆಪ್ತರ ನಡುವೆ ವಾಕ್ಸಮರಗಳು, ಮಾತಿಗೆ ಮಾತು ಕೂಡ ಬೆಳೀತಾ ಇದೆ. ಇವರೆಲ್ಲರ ಈ ಒಂದು ವಾಕ್ಸಮರ ಏನಿದೆ, ಗಲಾಟೆ ಏನಿದೆ, ಇದು ಅಲ್ಲಿ ನೆರೆದವರಿಗೆ ಒಂಥರ ಪುಕ್ಕಟೆ ಮನರಂಜನೆ, ಪುಕ್ಸಟೆಯಾಗಿ ಸಿಗ್ತಾ ಇರುವಂತದ್ದಾಗಿದೆ. ಇನ್ನು ಮಹದೇಶ್ವರ ಬೆಟ್ಟದಿಂದ ಕೊಳ್ಳೇಗಾಲಕ್ಕೆ ಈ ಒಂದು ಸಮಾವೇಶಕ್ಕೆ ಅಂತ ಯಡಿಯೂರಪ್ಪ ಅವರು ಆಗಮಿಸ್ತಾ ಇದ್ದಾರೆ. ಕಾದು ನೋಡ್ಬೇಕು ಯಾರಿಗೆ ಟಿಕೆಟ್ ಸಿಗತ್ತೆ. ಇವರ ಒಂದು ಏನು ಫ್ಲೆಕ್ಸ್ಗಳ ರಾಜಕೀಯ ಏನಿದೆ, ಫ್ಲೆಕ್ಸ್ ಏನಿದೆ, ಈ ಒಂದು ಫ್ಲೆಕ್ಸ್ಗಳ ಫೈಟ್ ಏನಾಗಿದೆ, ಇದಕ್ಕೆ ಯಾರಿಗೆ ಉತ್ತರ ಸಿಗುತ್ತೆ, ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕು. ಮಹದೇಶ್ವರ ಬೆಟ್ಟದಿಂದ ಕೊಳ್ಳೇಗಾಲಕ್ಕೆ ಬಿಎಸ್ ಯಡಿಯೂರಪ್ಪ ಅವರು ಸಮಾವೇಶಕ್ಕೆ ಅಂತ ಆಗಮಿಸ್ತಾರೆ. ಅದರ ಒಂದು ಹಿನ್ನೆಲೆಯಲ್ಲಿ ಫ್ಲೆಕ್ಸ್ಗಳ ಭರಾಟೆ, ಅಂದ್ರೆ ಫೋಟೋಗಳ ಹಾಕೊಂಡು ನಾ ಮುಂದು ತಾ ಮುಂದು ಅನ್ನೋದಕ್ಕೆ ಆಕಾಂಕ್ಷಿಗಳು ಕೂಡ ಜೋರಾಗಿಯೇ ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಚಂದ್ರಕಲಾ ಬಾಯಿ ಮತ್ತು ನಂಜುಂಡಸ್ವಾಮಿ ಅವರ ಆಪ್ತರ ನಡುವೆ ವಾಕ್ಸಮರ ಕೂಡ ಜೋರಾಗಿಯೇ ಇದೆ ಈ ಒಂದು ಫ್ಲೆಕ್ಸ್ ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಬೆಳಗ್ಗೆ ಪರಸ್ಪರ ಫ್ಲೆಕ್ಸ್ ತೆರವುಗೊಳಿಸುವ ವಿಚಾರಕ್ಕೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಅಂದ್ರೆ ಎರಡೂ ಕಡೆಯವರು ಕೂಡ ಕಾರ್ಯಕರ್ತರು ಈ ಒಂದು ಫ್ಲೆಕ್ಸ್ ಹಾಕ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಒಂದಷ್ಟು ಫ್ಲೆಕ್ಸ್ ಗಳನ್ನ ತೆಗೆದು ಬಿಸಾಡಿರುವಂತದ್ದಾಗಿರ್ಬೋದು. ಯಡಿಯೂರಪ್ಪ ಅವರ ಫೋಟೋದ ಕೆಳಗೆ ತಮ್ಮ ತಮ್ಮ ಫೋಟೋಗಳನ್ನ, ಚಂದ್ರಕಲಾ ಬಾಯಿ ಆಗಿರ್ಬೋದು, ನಂಜುಂಡಸ್ವಾಮಿ ಅವರು ಇಬ್ರು ಕೂಡ ಇರುವಂತಹ ಫೋಟೋಗಳನ್ನ ಅಥವಾ ಫ್ಲೆಕ್ಸ್ ಗಳನ್ನ ಹಾಕ್ತಾ ಇದ್ದಾರೆ. ಅದರಲ್ಲಿ ಜಾಗದ ಸಲುವಾಗುವ ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೆ ತೆರವುಗೊಳಿಸುವ ವಿಚಾರಕ್ಕೆ ಮಾತಿನ ಚಕಮಕಿ ಇಬ್ಬರ ಕಾರ್ಯಕರ್ತರ ನಡುವೆ ಕೂಡ ಅಥವಾ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ಉಂಟಾಗಿದೆ. ಇದು ಅಲ್ಲಿ ಏನು ಈ ಒಂದು ಸಮಾವೇಶಕ್ಕೆ ನೆರೆದಿರ್ತಾರೆ ಅವರಿಗೆ ಒಂಥರ ಪುಕ್ಷಟೆ ಮನರಂಜನೆ ಸಿಕ್ದಂಗೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ಆಗಮಿಸ್ತಾ ಇದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು ಮಹದೇಶ್ವರ ಬೆಟ್ಟದಿಂದ ಕೊಳ್ಳೇಗಾಲಕ್ಕೆ. ನೋಡ್ಬೇಕು ನಂತರ ಏನಾಗುತ್ತೆ, ಒಂದು ಜಗಳ ಹಿಂಗೆ ಮುಂದುವರಿಯುತ್ತಾ, ಏನಾಗುತ್ತೆ ಕಾದ್ ನೋಡ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾರೆ. ಭರತ್, ಹೇಳಿ, ಇವತ್ತು ಮಹದೇಶ್ವರ ಬೆಟ್ಟದಿಂದ ಕೊಳ್ಳೇಗಾಲಕ್ಕೆ ಬಿಎಸ್ ಯಡಿಯೂರಪ್ಪ ಅವರು ಆಗಮಿಸ್ತಾ ಇದ್ದಾರೆ. ಫ್ಲೆಕ್ಸ್ ಹಾಕೋ ವಿಷಯದಲ್ಲಿ ಗಲಾಟೆ ಕೂಡ ಆಗ್ತಾ ಇದೆ ಅನ್ನೋ ಮಾಹಿತಿ ಇದೆ. ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಭರತ್? ವಿದ್ಯೆ, ಏನು ಇವತ್ತು ಒಂದು ಬಿಜೆಪಿ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಬಿಜೆಪಿಯ ಒಂದು ಪರಿವರ್ತನಾ ರ್ಯಾಲಿ ಚಾಮರಾಜನಗರ ಜಿಲ್ಲೆಯ ಒಂದು ಕೊಳ್ಳೇಗಾಲಕ್ಕೆ ಆಗಮಿಸಿದೆ. ಈ
ಈಗ ತಾನೇ ಒಂದು ಮಹದೇಶ್ವರ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿ ಯಡಿಯೂರಪ್ಪನವರು ಆ ಒಂದು ಪರಿವರ್ತನಾ ರ್ಯಾಲಿಗೆ ಆಗಮಿಸಿದ್ದಾರೆ. ಈ ಪರಿವರ್ತನಾ ರ್ಯಾಲಿಯಲ್ಲಿ ಏನು ಒಂದು ಫ್ಲೆಕ್ಸ್ ಅಳವಡಿಸುವ ವಿಚಾರದಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಬಿಜೆಪಿಯ ಕೊಳ್ಳೇಗಾಲದ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳಾಗಿರುವಂತಹ ನಂಜುಂಡಸ್ವಾಮಿ ಹಾಗೂ ಚಂದ್ರಕಲಾಬಾಯಿಯ ಬೆಂಬಲಿಗರ ನಡುವೆ ಒಂದು ವಾಕ್ಸಮರ ನಡೆದಿರುವಂತದ್ದು. ಬೆಳಗ್ಗೆ ಸುಮಾರು 10 ಗಂಟೆ ವೇಳೆಯಲ್ಲಿ ಈ ಒಂದು ವಾಕ್ಸಮರದ ಘಟನೆ ನಡೆದಿದೆ. ಈ ಒಂದು ಘಟನೆಯಿಂದ ಬಂದಂತಹ ಒಂದು ಬಿಜೆಪಿ ಅಭಿಮಾನಿಗಳಿಗೆ ಒಂದು ಪುಕ್ಕಟೆ ಸಿಕ್ಕಿದಂತೆ ಆಗಿದೆ. ಆದ್ರೆ ಆ ನಡುವೆ ಬಂದಂತ ಪ್ರಮುಖರು ಈ ಒಂದು ಇಬ್ಬರು ಬೆಂಬಲಿಗರ ಮನವೊಲಿಸಿ ಒಂದು ಪರಿಸ್ಥಿತಿಯನ್ನ ಶಾಂತಗೊಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ವಿದ್ಯಾ, ಯಡಿಯೂರಪ್ಪ ಅವರು ಈ ಒಂದು ಪರಿವರ್ತನಾ ರ್ಯಾಲಿಗೆ ಸುಮಾರು ಎಷ್ಟೊತ್ತಿಗೆ ಬರ್ಬೋದು ಭರತ್ ಕೊಳ್ಳೇಗಾಲಕ್ಕೆ? ಈಗಾಗಲೇ ಕೊಳ್ಳೇಗಾಲದಿಂದ ಒಂದು ಪರಿವರ್ತನಾ ಯಾತ್ರೆ ಈಗಾಗಲೇ ಒಂದು ವೇದಿಕೆಯತ್ತ ಸಮೀಪಿಸಿದೆ. ಹಾಗೇನೆ ಯಡಿಯೂರಪ್ಪನವರು ಕೂಡ ಈಗಾಗಲೇ ವೇದಿಕೆಯತ್ತ ಆಗಮಿಸಿದ್ದಾರೆ. ಹಾಗೇನೆ ಮೈಸೂರು ಕೊಡಗು ಸಂಸದರಾದಂತಹ ಪ್ರತಾಪ್ ಸಿಂಹ ಇರಬಹುದು, ಹಾಗೇನೆ ಸಂಸದರಾದಂತಹ ಶೋಭಾ ಕರಂದ್ಲಾಜೆ, ಹೀಗೆ ನಾನಾ ಒಂದು ಬಿಜೆಪಿಯ ಪ್ರಮುಖರು ಕೂಡ ಈ ಒಂದು ವೇದಿಕೆಯಲ್ಲಿ ಈಗಾಗಲೇ ಅಲಂಕರಿಸಿದ್ದಾರೆ. ಹಾಗೇನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಯಡಿಯೂರಪ್ಪನವರು ಸಾಕಷ್ಟು ಅಭಿಮಾನಿಗಳನ್ನ ಕುರಿತು ಮಾತನಾಡಲಿದ್ದಾರೆ. ಒಂದು ವಿದ್ಯಾ, ಥ್ಯಾಂಕ್ ಯು ಭರತ್ ತಮ್ಮ ಮಾಹಿತಿಗೆ.